ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ 55ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ತಾನ್ ಬಭಾಷೆ ಸ್ವಭೂಪುತ್ರಾನ್ ಪ್ರಜಾಸೃಜತ ಪುತ್ರಕಾಹ ತನ್ನೈಚ್ಛನ್ಮೋಕ್ಷ ಧರ್ಮಾಣೋ ವಾಸುದೇವ ಪರಾಯಣಾಹ. ಅನುವಾದ. ತನ್ನ ಮಕ್ಕಳನ್ನು ಸೃಷ್ಟಿಸಿದ ನಂತರ ಅವರನ್ನು ಕುರಿತು ಬ್ರಹ್ಮನು ಹೇಳಿದನು, ನನ್ನ ಪ್ರಿಯ ಪುತ್ರರೇ, ಈಗ ಸಂತಾನೋತ್ಪತ್ತಿ ಮಾಡಿರಿ. ಆದರೆ ಅವರು ದೇವೋತ್ತಮ ಪರಮಪುರುಷ ವಾಸುದೇವನಿಗೆ ಒಲಿದಿದ್ದರು. ಅದರಿಂದಾಗಿ ಅವರು ಮುಕ್ತಿಯನ್ನು ಗುರಿಯಾಗಿರಿಸಿಕೊಂಡಿದ್ದರು. ಹೀಗಾಗಿ ಅವರು ತಮ್ಮ ಅನಿಚ್ಛೆಯನ್ನು ವ್ಯಕ್ತಪಡಿಸಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಮೊದಲು ಬ್ರಹ್ಮ, ಸನಕ, ಸನಂದ, ಸನಾತನ ಮತ್ತೆ ಸನತ್ ಕುಮಾರ ಅನ್ನುವಂಥ 4 ಮಹರ್ಷಿಗಳನ್ನ ಸೃಷ್ಟಿ ಮಾಡ್ದ. ಅವರೆಲ್ಲರೂ ಕೂಡ ಈ ಭೌತಿಕ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಅಂತಂದ್ರೆ ಅವರು ಊರ್ಧ್ವರೇತಸರಾಗಿ ಉನ್ನತ ಮಟ್ಟವನ್ನ ಏರಿದ್ರು. ಅದಕ್ಕೋಸ್ಕರ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಬ್ರಹ್ಮ ಮಕ್ಕಳನ್ನ ಸೃಷ್ಟಿ ಮಾಡ್ದ. ಆಮೇಲೆ ಆ ಮಕ್ಕಳಿಗೀಗ ತಂದೆ ಆಗಿರುವಂಥವನು ಕೆಲವೊಂದು ಜವಾಬ್ದಾರಿಯನ್ನ ಕೊಡ್ತಾನೆ. ಏನ್ ಹೇಳ್ತಾನೆ ಅವರಿಗೆ ಬ್ರಹ್ಮ? ನನ್ನ ಪ್ರೀತಿಯ ಮಕ್ಕಳೇ, ಈಗ ಸಂತಾನೋತ್ಪತ್ತಿಯನ್ನ ಮಾಡಿ. ನಾನು ನಿಮ್ಮನ್ನ ಸೃಷ್ಟಿ ಮಾಡಿದ್ದೇನಲ್ವಾ, ಈ ಒಂದು ಸೃಷ್ಟಿಯನ್ನ ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನೀವು ಸಂತಾನಗಳನ್ನ ಉತ್ಪತ್ತಿ ಮಾಡಿ, ಮಕ್ಕಳನ್ನ ಪಡೀರಿ ಅಂತ ಅಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ. ಆದ್ರೆ ಅವರೇನು ಭಗವಂತನನ್ನ ಒಲಿಸ್ಕೊಂಡಿದ್ರು. ಅಂದ್ರೆ ಅವರಿಗೆ ಭಗವಂತನ ಕಡೆಗೆ ಒಲವು ಬಂದ್ಬಿಟ್ಟಿತ್ತು ಅವರಿಗೆ. ಅದರಿಂದ ಅವರು ನಾವು ಇನ್ನ ಈ ಒಂದು ಐಹಿಕ ಪ್ರಪಂಚದಲ್ಲಿ ಬೀಳೋದಕ್ಕೆ ಇಷ್ಟಪಡೋದಿಲ್ಲ, ಮುಕ್ತಿ ಅನ್ನೋದೇ ನಮ್ಮ ಗುರಿ ಅಂತ ಅನ್ಕೊಂಡಿದ್ದಂಥವ್ರು. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ನಾವು ಇದನ್ನ ಮಾಡೋದಿಲ್ಲ, ನಮಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಈಗ ಅವರು ಕೂಡ ಇಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿರೋರೆ. ಆದ್ರೆ ಅವರಲ್ಲಿ ಆಸೆ ಏನಿತ್ತು? ನಾವು ಮುಕ್ತಿಯನ್ನ ಹೊಂದಬೇಕು ಅಂತಿತ್ತು. ಅದಕ್ಕೆ ಭಗವಂತ ಅವ್ರಿಗೆ ಆ ರೀತಿ ಸಹಾಯ ಮಾಡ್ತಾನೆ. ಯಾರು ಐಹಿಕದಲ್ಲಿ ಮುಳುಗಿ ನಾನು ಇದನ್ನೆಲ್ಲ ಅನುಭವಿಸ್ಬೇಕು ಅಂತಿರುತ್ತೋ ಅವ್ರಿಗೆ ಆ ರೀತಿ ಸಹಾಯ ಮಾಡ್ತಾನೆ. ಸೊ ಇಲ್ಲಿ ಆ ಸನತ್ ಕುಮಾರರು ನಾವು ಇದನ್ನ ಮಾಡೋದಿಲ್ಲ ಅಂತ ನೋಡಿ, ಈಗ ತಂದೆ ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ನಾವು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತಂದೆ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರ ಇವರು ಅಂತ ಅನ್ನಿಸ್ಬೋದು ನಮ್ಗೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಮುಂದೆ ನೋಡೋಣ. ಈಗ ನಮ್ಗೆ ಅರ್ಥ ಆಯ್ತಲ್ವಾ? ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ಈಗ ಸಂತಾನೋತ್ಪತ್ತಿ ಮಾಡಿ ಅಂತ ಮಕ್ಕಳಿಗೆ ಹೇಳಿದಾಗ ಅವ್ರಿಗೆ ಆಲ್ರೆಡಿ ಮುಕ್ತಿಯ ಕಡೆ ಅವರಿಗೆ ಮನಸ್ಸಿದ್ದಿದ್ರಿಂದ, ಭಗವಂತ ಅವ್ರ ಮನಸ್ಸಲ್ಲಿ ಇದ್ದಿದ್ರಿಂದ ಅವರು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 4 ಮಕ್ಕಳು ಅವರ ಶ್ರೇಷ್ಠ ತಂದೆಯಾದ ಬ್ರಹ್ಮನೇ ಕೇಳಿಕೊಂಡರೂ ಸಂಸಾರಿಗಳಾಗಲು ನಿರಾಕರಿಸಿದರು. ಭೌತಿಕ ಬಂಧನದಿಂದ ಬಿಡುಗಡೆ ಪಡೆಯಲು ತೀವ್ರ ಆಸಕ್ತರಾದವರು ಸಂಸಾರ ಬಂಧನದ ಮಿಥ್ಯಾ ಸಂಬಂಧದಲ್ಲಿ ಸಿಲುಕಬಾರದು. ನೋಡಿ, 4 ಜನ ಮಕ್ಕಳು, ಅದು ತಂದೆ ಏನು ಸಾಮಾನ್ಯವಾಗಿರುವಂಥವನಲ್ಲ, ಶ್ರೇಷ್ಠನಾಗಿರುವಂತಹ ತಂದೆ. ಆ ಬ್ರಹ್ಮನೇ ಕೇಳ್ಕೊಂಡ್ರು ಕೂಡ ನಾವು ಸಂಸಾರಿಗಳಾಗೋದಿಲ್ಲ ಅಂತ ನಿರಾಕರಿಸ್ತಾರೆ. ಇಷ್ಟು ಧೈರ್ಯ ನಮಗಿರಬೇಕು. ಅಂದ್ರೆ ನಾನು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದೆ ಅಂತಂದಾಗ ಅದು ಯಾರೇ ಬಂದು ನಮಗೆ ಏನೇ ಹೇಳಿದ್ರು ಕೂಡ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ನಾನು ಆರಿಸ್ಕೊಂಡಿರುವಂತ ಮಾರ್ಗ ಸರಿಯಾಗಿದೆ ಅನ್ನೋದು ಗೊತ್ತಿರುತ್ತೆ ನಮಗೆ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಶ್ರೇಷ್ಠನಾದ ತಂದೆ ಬ್ರಹ್ಮ ಕೇಳ್ಕೊಂಡ್ರು ಕೂಡ ಸಂಸಾರಿಗಳಾಗೋದಕ್ಕೆ ಅವರು ನಿರಾಕರಣೆ ಮಾಡ್ತಾರೆ. ಭೌತಿಕ ಬಂಧನದಿಂದ ಯಾರು ಬಿಡುಗಡೆ ಪಡಿಬೇಕು ಅಂತ ತುಂಬಾ ಆಸಕ್ತಿ ಇರುತ್ತೋ ಅವ್ರು ಯಾವತ್ತೂ ಕೂಡ ಸಂಸಾರ ಬಂಧನದಲ್ಲಿ ಸಿಕ್ಕಾಕೋಬಾರ್ದು. ಆದ್ರೆ ನಮ್ಮಲ್ಲೇ ಇನ್ನೂ ಆ ಒಂದು ದೃಢತೆ ಇಲ್ಲ ಅಂತಂದಾಗ, ಅಂದ್ರೆ ನನಗೆ ಈ ಕಡೆನೂ ಆಸೆ ಇರುತ್ತೆ, ಆ ಕಡೆನೂ ಹೋಗ್ಬೇಕು ಅಂದಾಗ ಅದು ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾನು ನಿಜವಾಗ್ಲೂ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಅಂತ ಆಸಕ್ತಿ ಇರೋದು ಸಂಸಾರ ಬಂಧನದಲ್ಲಿ ಸಿಕ್ಕಾಕೋಬಾರ್ದು. ಯಾಕಂದ್ರೆ ಅದೆಲ್ಲ ಇರೋದು ಆ ಆಸೆಗಳು ಯಾರಿಗಿರುತ್ತೋ ಅಂಥವ್ರಿಗೆ ಮಾತ್ರ. ಜನರು ಹೀಗೆ ಕೇಳಬಹುದು, ಬ್ರಹ್ಮನು ಅವರ ತಂದೆ, ಮೇಲಾಗಿ ನಮ್ಮ ತಂದೆಯು ವಿಶ್ವ ಸೃಷ್ಟಿಕರ್ತ, ಅಂತಹವನ ಆಜ್ಞೆಯನ್ನು ಮಕ್ಕಳು ಹೇಗೆ ಮೀರಿದರು ಅಂತನ್ಬಿಟ್ಟು. ಅಂದ್ರೆ ಇಲ್ಲಿ ಗುರುಗಳಿಗೆ ಈ ಒಂದು ಪ್ರಶ್ನೆ ನಮಗ್ ಬರುತ್ತೆ ಅಂತ ಗೊತ್ತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಜನರು ಕೇಳ್ಬೋದಪ್ಪ, ಬ್ರಹ್ಮ ಅದು ಅವ್ರ ತಂದೆ ಆಗಿರುವಂಥವನು, ಅಷ್ಟೇ ಅಲ್ಲ
ಎಲ್ರಿಗೂ ತಂದೆ ಆಗಿರುವಂಥವ್ನು, ನಮಗೂ ನಿಮಗೂ ಎಲ್ಲರಿಗೂ ತಂದೆ ಆಗಿರುವಂಥವ್ನು. ಅಂಥ ಸೃಷ್ಟಿಕರ್ತನಾದಂತಹ ಅಂಥವನ ಆಜ್ಞೆಯನ್ನು ಮಕ್ಕಳು ಮೀರಿದ್ರಾ ಅಂತಂದ್ಬಿಟ್ಟು, ಅಂದರೆ ಮಕ್ಕಳು ಅವ್ರ ಮಾತು ಕೇಳಬೇಕಾಗಿತ್ತಲ್ವಾ ಅಂತ ನಮಗೊಂದು ಪ್ರಶ್ನೆ ಬರುತ್ತಲ್ಲ, ಅದಕ್ಕೀಗ ಉತ್ತರ ಕೊಡ್ತಾರೆ ಗುರುಗಳು. ವಾಸುದೇವ ಪರಾಯಣರಾದವರು ಅಥವಾ ದೇವೋತ್ತಮ ಪುರುಷನಾದ ವಾಸುದೇವನ ಭಕ್ತಿ ಸೇವೆಯಲ್ಲಿ ತೀವ್ರ ಆಸಕ್ತರಾದವರು ಯಾವ ಇತರ ಕಟ್ಟುಪಾಡನ್ನು ಗಮನಿಸಬೇಕಾಗಿಲ್ಲ ಎನ್ನುವುದೇ ಇದಕ್ಕೆ ಉತ್ತರ. ಅಂದರೆ ಅವರು ಅಲ್ಲಿ ತಂದೆಯ ವಿರುದ್ಧವಾಗಿ ನಡ್ಕೊಂಡ್ರಲ್ಲ, ಅದ್ರ ಬಗ್ಗೆ ಜನಗಳ ಪ್ರಶ್ನೆ ಬರ್ಬೋದು ಈ ರೀತಿ. ಆದರೆ ಅದಕ್ಕೆ ಉತ್ತರ ಏನು ಅಂತಂದರೆ, ಯಾರು ವಾಸುದೇವ ಪರಾಯಣರಾಗಿರ್ತಾರೋ, ಅಂದರೆ ಭಗವಂತನೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡು ಅವನ ಸೇವೆ ಮಾಡೋದ್ರಲ್ಲೇ ಆಸಕ್ತಿಯನ್ನು ಯಾರು ಇಟ್ಕೊಂಡಿರ್ತಾರೋ, ಅದು ಏನು ಸಾಮಾನ್ಯವಾದ ಆಸಕ್ತಿ ಅಲ್ಲ, ತೀವ್ರ ಆಸಕ್ತಿ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಬೇರೆ ಏನೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅಂಥ ಒಂದು ತೀವ್ರ ಆಸಕ್ತಿ ಯಾರಲ್ಲಿರುತ್ತೋ ಅವರು ಯಾವುದೇ ಕಟ್ಟುಪಾಡುಗಳನ್ನು ಕೂಡ ಗಮನಿಸಬೇಕಾಗಿಲ್ಲ. ಯಾರು ಭಗವಂತನೇ ಸರ್ವಸ್ವ ಅಂದ್ಕೊಂಡು ಹೊಟ್ಟೋಗಿರ್ತಾರೋ ಅವ್ರು ಬೇರೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗಿಲ್ಲ ಅನ್ನೋದು ಇದಕ್ಕೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಇದು ಅವರೇ ಹೇಳಿರೋದಲ್ಲ, ಭಾಗವತದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಭಾಗವತದಲ್ಲಿ 11ನೇ ಸ್ಕಂದ ಬರುತ್ತಲ್ಲ, ಅದರಲ್ಲಿ ಹೇಳಿದ್ದಾರೆ. ಏನು ಆ ಒಂದು ಶ್ಲೋಕ ಅಂತಂದರೆ, ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನ ಯಶ್ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಅಂದರೆ ಅರ್ಥ ಏನು? ಐಹಿಕ ಸಂಬಂಧಗಳೆಲ್ಲವನ್ನೂ ಸಂಪೂರ್ಣವಾಗಿ ತ್ಯಜಿಸಿ ಆಶ್ರಯಕ್ಕೆ ಏಕೈಕ ಅರ್ಹ ವ್ಯಕ್ತಿಯಾದ ನಮಗೆ ಮೋಕ್ಷ ನೀಡುವ ಭಗವಂತನ ಪಾದ ಕಮಲಗಳ ಪೂರ್ಣ ಆಶ್ರಯವನ್ನು ಪಡೆದವನು. ಅಂದರೆ ಈ ಒಂದು ಐಹಿಕ ಪ್ರಪಂಚದಲ್ಲಿ ನನಗೆ ಬೇಕಾದಷ್ಟು ಸಂಬಂಧಗಳಿದೆ, ಬೇಕಾದಷ್ಟು ವ್ಯಕ್ತಿಗಳಿದ್ದಾರೆ, ಬೇಕಾದಷ್ಟು ವಸ್ತುಗಳಿದೆ, ಘಟನೆಗಳಿದೆ. ಈ ಎಲ್ಲವನ್ನ ಕಂಪ್ಲೀಟಾಗಿ ಯಾರು ತ್ಯಾಗ ಮಾಡಿರ್ತಾನೋ, ಆಶ್ರಯಕ್ಕೆ ಏಕೈಕ ಅರ್ಹ ವ್ಯಕ್ತಿ ಅಂದರೆ ಯಾರು? ಭಗವಂತ. ಆಶ್ರಯವನ್ನು ಕೊಡುವಂಥವನು, ನಮಗೆ ಮೋಕ್ಷವನ್ನು ಕೊಡುವಂಥವನು ಯಾರು? ಆ ಭಗವಂತ. ಆ ಭಗವಂತನ ಪಾದಕಮಲಗಳ ಪೂರ್ಣ ಆಶ್ರಯವನ್ನು ಪಡೆದಿರುವಂಥವನು. ಆ ರೀತಿ ಇರಬೇಕು, ಆಯಿತಾ? ಈ ಕಡೆ ಐಹಿಕದಲ್ಲೂ ಆಸಕ್ತಿ ಇಟ್ಕೊಂಡು ಭಗವಂತನನ್ನು ನಾನು ಸೇವಿಸ್ತೀನಿ ಅಂತಂದರೆ ಅದು ಅರ್ಧಂಬರ್ಧ ಆಯಿತು. ಅವರಿಗೆ ಬೇರೆ ರೂಲ್ಸ್ ಇದೆ, ಆಯಿತಾ? ಕಂಪ್ಲೀಟಾಗಿ ಯಾರು ಭಗವಂತನಿಗೆ ಸರೆಂಡರ್ ಆಗಿಬಿಟ್ಟು ಎಲ್ಲವನ್ನ ಸಮರ್ಪಣೆ ಮಾಡಿ ಅವನ ಸೇವೆ ಮಾಡಬೇಕು ಅಂತಿರ್ತಾನೋ ಅಂಥವನಿಗೆ ದೇವತೆಗಳ, ಪಿತೃಗಳ, ಋಷಿಗಳ, ಇತರ ಜೀವಿಗಳ, ಬಂಧುಗಳ, ಮಾನವ ಸಮಾಜದ ಸದಸ್ಯರಲ್ಲಿ ಯಾರೊಬ್ಬರ ಋಣಿನೂ ಅಲ್ಲ, ಅವನು ಸೇವಕನೂ ಅಲ್ಲ. ಅಂದರೆ ಏನು? ಯಾರು ಸರ್ವಸ್ವವೇ ಭಗವಂತ ಅಂತ ತಿಳ್ಕೊಂಡು ಅವನಲ್ಲಿ ಆಶ್ರಯವನ್ನು ಪಡ್ಕೊಂಬಿಟ್ಟಿರ್ತಾರೋ ಅಂಥವರು ದೇವತೆಗಳನ್ನು ಅವನು ಪೂಜೆ ಮಾಡಬೇಕಾಗಿಲ್ಲ, ಅವರನ್ನು ಒಲಿಸ್ಬೇಕಾಗಿಲ್ಲ, ಅವ್ರ ಸೇವೆ ಮಾಡಬೇಕಾಗಿಲ್ಲ. ಪಿತೃಗಳ, ಋಷಿಗಳ, ಬೇರೆ ಜೀವಿಗಳು, ಬಂಧುಗಳು, ಈ ಸಮಾಜದಲ್ಲಿ ಯಾರ ಋಣಿನೂ ಆಗಿರೋದಿಲ್ಲ. ಯಾಕಂದರೆ ಅವನ ಸರ್ವಸ್ವವನ್ನು ಭಗವಂತನಿಗೆ ಧಾರೆ ಎರೆದು ಬಿಟ್ಟಿರ್ತಾನೆ. ಸೊ ಅದಕ್ಕೆ ಅವನು ಯಾರ ಸೇವೆಯೂ ಮಾಡಬೇಕಾಗಿಲ್ಲ. ಭಗವಂತನ ಸೇವೆ ಮಾಡಿದ್ರೆ ಆಯಿತು, ಅವನು ಎಲ್ಲರಿಗೂ ಮಾಡ್ದಂಗೆ ಲೆಕ್ಕ ಆಗುತ್ತೆ. ಆದ್ರಿಂದನೇ ಸಂಸಾರಿಗಳಾಗುವಂತೆ ಕೇಳಿದ ಅವರ ಶ್ರೇಷ್ಠ ತಂದೆಯ ಕೋರಿಕೆಯನ್ನು ತಿರಸ್ಕರಿಸಿದ ಕುಮಾರರ ಕ್ರಿಯೆಗಳಲ್ಲಿ ಯಾವ ತಪ್ಪು ಇರಲಿಲ್ಲ. ಈಗ ಗೊತ್ತಾಯ್ತಾ? ಸೃಷ್ಟಿ ಮಾಡಿದ ತಂದೆಯನ್ನ ಅವರು ಎದುರು ಮಾತಾಡ್ತಾರೆ. ಅಂದರೆ ಸಂತಾನೋತ್ಪತ್ತಿ ಮಾಡಿ ಅಂತಂದ್ರೆ ಏನು? ಸಂಸಾರಿಗಳಾಗಿ ಅಂತಂದರೆ ನಾವು ಆಗಲ್ಲ ಅಂತ ಹೇಳ್ತಾರೆ. ಯಾಕೆ? ಅವರು ಕಂಪ್ಲೀಟಾಗಿ ಭಗವಂತನಿಗೆ ಶರಣಾಗತಿ ಆಗಿದ್ರು. ಅವನೇ ನಮಗೆ ಸರ್ವಸ್ವ, ಇನ್ನೇನು ಅಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅದನ್ನು ಅವರು ಮಾಡ್ತಾರೆ. ಅದಕ್ಕೋಸ್ಕರನೇ ಸಂಸಾರಿಗಳಾಗುವಂಥ ಶ್ರೇಷ್ಠ ತಂದೆ ಹೇಳಿದಂತಹ ಕೋರಿಕೆಯನ್ನು ತಿರಸ್ಕಾರ ಮಾಡಿರೋದ್ರಲ್ಲಿ ಕುಮಾರರಲ್ಲಿ ಯಾವ ತಪ್ಪು ಇಲ್ಲ. ಅವರೇನಾದರೂ ಸರೆಂಡರ್ ಆಗದೆ, ಶರಣಾಗತಿ ಆಗದೆ, ಸಂಸಾರದಲ್ಲಿ ಆಸಕ್ತಿ ಇಟ್ಕೊಂಡು ನಾವು ಮಾಡಲ್ಲ ಅಂತಂದಿದ್ರೆ ಅದು ತಪ್ಪಾಗಿರ್ತಿತ್ತು. ಇದರಲ್ಲಿ ಸಂಸಾರದಲ್ಲಿ ಅವ್ರಿಗೆ ಆಸಕ್ತಿನೇ ಇಲ್ಲ, ಭಗವಂತನೇ ಸರ್ವಸ್ವ ಅಂತ ತಿಳ್ಕೊಂಡಿರೋರು ಈ ರೀತಿ ಹೇಳಿದ್ದಾರೆ ಅಂತಂದರೆ ಅದರಲ್ಲಿ ತಪ್ಪಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನು ನಾವು ಕಂಪ್ಲೀಟಾಗಿ ಯಾವಾಗ ಭಗವಂತನ ಶರಣಾಗತಿ ಆಗಿಬಿಟ್ಟು ಯಾವಾಗಲೂ ಅವನದೇ ಒಂದು ಸೇವೆಯಲ್ಲಿ ತೊಡಗಿರ್ತೀವೋ ಆವಾಗ ನಮಗೆ ಬೇರೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ನಮಗೇನೂ ಇರೋದಿಲ್ಲ. ಯಾಕೆ? ಅವನೇ ಸರ್ವಸ್ವ, ಅವನಿಗೇ ಮಾಡ್ತಾ ಇದ್ವಿ ಅಂತಂದರೆ ಅವನ ಜಗತ್ತನ್ನು ಸೃಷ್ಟಿ ಮಾಡಿರುವಂಥವನು.
ಅವನಿಗೆ ಮಾಡಿದ್ರೆ ಎಲ್ಲರಿಗೂ ಮಾಡಿದ ಹಾಗೆ ಲೆಕ್ಕ ಆಗುತ್ತೆ. ಅವನಿಗೂ ಮಾಡದೆ ಇದನ್ನೂ ಮಾಡದೇ ಇದ್ರೆ ಅದು ತಪ್ಪಾಗತ್ತೆ. ಒಂದೊಂದಕ್ಕೆ ಒಂದೊಂದು ರೂಲ್ಸ್ ಇರುತ್ತೆ. ಆ ರೀತಿನೇ ನಾವು ಹೋಗಬೇಕು. ಕಂಪ್ಲೀಟಾಗಿ ನಾವು ಭಗವಂತನಿಗೆ ಸರೆಂಡರ್ ಆಗಿಬಿಟ್ಟಾಗ ಯಾವ ರೂಲ್ಸು ಇರೋದಿಲ್ಲ, ಏನೂ ಇರೋದಿಲ್ಲ. ಭಗವಂತನೇ ಸರ್ವಸ್ವ ನಮಗೆ. ಅವನು ಏನು ಹೇಳ್ತಾನೋ ಅದನ್ನು ಮಾಡ್ಕೊಂಡು ಇರೋದು ಅಷ್ಟೇ ನಮ್ಮ ಕೆಲಸ ಆಗುತ್ತೆ. ಸೊ ಇಲ್ಲಿ ಬ್ರಹ್ಮ ಹೇಳಿದ ಮಾತನ್ನು ಕೂಡ ಅವರು ನಿರಾಕರಣೆ ಮಾಡ್ತಾರೆ. ಯಾಕೆ? ಭಗವಂತನೇ ಸರ್ವಸ್ವ ಅಂತ ಅವರು ತಿಳ್ಕೊಂಡಿರೋ ಕಾರಣದಿಂದ. ಸೊ ಅದರಿಂದ ಅದು ತಪ್ಪು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅನ್ನೋದು ನಮಗಿವಾಗ ಗೊತ್ತಾಯಿತು. ಈಗ ಮಕ್ಕಳನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮ ಸಂತಾನೋತ್ಪತ್ತಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಮೊದಲೇ ಭಗವಂತನಿಗೆ ತಮ್ಮನ್ನು ತಾವು ಶರಣಾಗತಿ ಮಾಡ್ಕೊಂಡಿದ್ದರಿಂದ, ಮುಕ್ತಿನೇ ಅವ್ರ ಗುರಿ ಆಗಿದ್ದರಿಂದ ಅವರು ನಾವು ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.